ಛೀ ಥೂ ಇವೇನ್ ಶಿಕ್ಷಕರ ರಾಕ್ಷಸರ 5ನೇ ತರಗತಿ ಬಾಲಕನ ಮೇಲೆ ಇದೆಂತ ಕ್ರೌರ್ಯ ಮೆರೆದಿದ್ದಾರೆ ಗೊತ್ತಾ. ಶಿಕ್ಷಕರು ಕೊಟ್ಟ ಟಾರ್ಚರ್ನಿಂದ ಬಾಲಕ ಅದೆಷ್ಟರ ಮಟ್ಟಿಗೆ ಶಾಕ್ಗೆ ಒಳಗಾಗಿದ್ದಾನೆ ಅಂದ್ರೆ ರೂಮ್ನಲ್ಲಿ ಒಬ್ಬೊಬ್ಬನೇ ರಾತ್ರಿ ಇಡೀ ಕಿರ್ಚಾಡ್ತಿರ್ತಾನಂತೆ. ಅಷ್ಟಕ್ಕೂ ಆಗಿದ್ದೇನು ಅಂತೀರಾ? ನೀವೇ ನೋಡಿ. 5ನೇ ತರಗತಿ ವಿದ್ಯಾರ್ಥಿ ಮೇಲೆ ಇದೆಂತ ಕ್ರೌರ್ಯ ಪ್ರಾಂಶುಪಾಲರೇ. ಮಾನಸಿಕವಾಗಿ ಕುಗ್ಗಿ ಹೋದ 9 ವರ್ಷದ ಪುಟ್ಟ ಬಾಲಕ. ಶಾಲಾ ಬಾಲಕನ ಮೇಲೆ ಪ್ರಿನ್ಸಿಪಲ್ ಹಾಗೂ ಟೀಚರ್ ಅಕ್ಷರಶಃ ರಾಕ್ಷಸರಂತೆ ನಡೆದುಕೊಂಡಿದ್ದಾರೆ. 2 ದಿನ ಶಾಲೆಗೆ ಚಕ್ಕರ್ ಹೊಡೆದಿದ್ದ ಅಂತ PVC ಪೈಪ್ನಿಂದ ಹಲ್ಲೆ ನಡೆಸಿ ಡಾರ್ಕ್ ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿರೋ ಖಾಸಗಿ ಶಾಲೆಯದು. ಇದೇ ತಿಂಗಳ 14ನೇ ತಾರೀಕು 5ನೇ ತರಗತಿ ಓದ್ತಾ ಇರೋ ಬಾಲಕನೊಬ್ಬನ ಮೇಲೆ ಮಾನವೀಯತೆಯನ್ನ ಮರೆತು ಹಲ್ಲೆ ನಡೆಸಿದ್ದಾರೆ. ಮಗುವಿನ ಕೈ, ಹಿಂಬದಿ, ಕಾಲಿಗೆ ಸೇರಿದಂತೆ ದೇಹದ ಹಲವು ಭಾಗಕ್ಕೆ PVC ಪೈಪ್ನಿಂದ ಪ್ರಿನ್ಸಿಪಾಲ್ ಹಾಗೂ ಟೀಚರ್ಸ್ಗಳು ಹಲ್ಲೆ ನಡೆಸಿದ್ದಾರೆ. ಸಾಲದಕ್ಕೆ ರಾತ್ರಿ 7 ಗಂಟೆವರೆಗೆ ಒಬ್ಬನನ್ನೇ ಡಾರ್ಕ್ ರೂಮ್ನಲ್ಲಿ ಕೂಡಿ ಹಾಕಿದ್ದಾರೆ. ಬಳಿಕ ಪೋಷಕರು ಮಗುವನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದು, ಮಗು ಆಘಾತದಿಂದ ಇನ್ನೂ ಹೊರಬಂದಿಲ್ಲ. ಮನೆಯಲ್ಲಿ ವಿಚಿತ್ರವಾಗಿ ಕೂಗೋದು, ಸೌಂಡ್ ಮಾಡೋದು ಮಾಡ್ತಿದ್ದಾನಂತೆ. ಸರ್, ಸ್ಕೂಲ್ ಬಂದು ನನ್ನ ಮಗ ಹೋಗ್ತಾ ಇದ್ದು ನ್ಯೂ ಸೆಂಟ್ ಮೇರೀಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಸುಂಕದಕಟ್ಟೆ ಪೈಪ್ ಲೈನ್ ರೋಡಲ್ಲಿದೆ. ಅಲ್ಲಿಗೆ ನನ್ನ ಮಗ 3 ವರ್ಷದಿಂದನೂ ಕೂಡ ಹೋಗ್ತಾ ಇದ್ದಾನೆ ಸರ್. 2ನೇ ಕ್ಲಾಸಿಂದನೂ ಕೂಡ ಅದೇ ಸ್ಕೂಲಲ್ಲೇ ಓದ್ತಾ ಇರೋದು. ಅಲ್ಲಿರುವಂಥ ರಾಕೇಶ್ ಕುಮಾರ್ ಪ್ರಿನ್ಸಿಪಲ್ ಅವ್ರು ಬಂದ್ಬಿಟ್ಟು ಏನು ರೀಸನ್ಗೆ ಹೊಡೆದಿರೋದು ಅಂದರೆ, ಅವನು ಸ್ಯಾಟರ್ಡೆ ಮತ್ತು ಮಂಡೇ ಸ್ಕೂಲಿಗೆ ಹೋಗಿರಲ್ಲ ಸರ್. ಸ್ಯಾಟರ್ಡೆ ಮತ್ತು ಸ್ಕೂಲಿಗೆ ಹೋಗದಿರೋ ಕಾರಣಕ್ಕೋಸ್ಕರ ಮಂಗಳವಾರ ದಿವಸ ಹೋಗಿರ್ತಾನೆ. ಹೆಲ್ತ್ ಇಶ್ಯೂ ಇರುತ್ತೆ ಅವನಿಗೆ, ನಾವೇ ಕಳಿಸಿರಲ್ಲ. ಮಂಗಳವಾರ ದಿವಸ ಹೋದಾಗ ಅವ್ರ ಕ್ಲಾಸ್ ಟೀಚರ್ ಆದಂಥ ಚಂದ್ರಿಕಾ ಮೇಡಮ್ ಏನು ಮಾಡಿರ್ತಾರೆ, ಏನಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಫಸ್ಟು ಜಾಮಿಟ್ರಿನಲ್ಲಿ ತುಂಬಾ ಕೆನ್ನೆ ಮೇಲೆ ಹೊಡೆದಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಗು ಸುಮ್ಮನೆ ಆದಮೇಲೆ ಮತ್ತೆ ಲಾಸ್ಟ್ ಇನ್ನೊಂದು ಪೀರಿಯಡ್ ಐತೆ ಅನ್ನೋ ಟೈಮಲ್ಲಿ ಕೆಳಗಡೆ ಹೋಗಿ ಆಫೀಸ್ ರೂಮ್ಗೆ ಅಂತ ಕಳಿಸಿರ್ತಾರೆ. ಮಗು ಎದ್ರುಕೊಂಡು ಏನು ಮಾಡಿರುತ್ತೆ, 3 ಗಂಟೆ ಟೈಮಲ್ಲಿ ಫಸ್ಟೇ ಒದೆ ತಿಂದಂಥ ಮಗು ಇದಾಗಲೇ 4ನೇ ಸಲ ಈ ಘಟನೆ ಆಗ್ತಾ ಇರೋದು. ಬಗ್ಗೆ ತಾಯಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಜುವೆನಿಲ್ ಆಕ್ಟ್ ಹಾಗೂ BNS ಅಡಿ FIR ದಾಖಲಿಸಿ ಶಾಲೆಯ ಪ್ರಿನ್ಸಿಪಾಲ್ ಮತ್ತು ಟೀಚರ್ಸ್ಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಳಿಕ ಹಲ್ಲೆ ನಡೆಸಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಹೀಗಾಗಿ BEO ಮತ್ತು DDPIಗೆ ಪತ್ರ ಬರೆದಿರೋ ಕಾಮಾಕ್ಷಿಪಾಳ್ಯ ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮಗುವಿನ ತಪ್ಪು ಏನೇ ಇದ್ರೂ ಕೂಡ ಹೀಗೆ ಹಲ್ಲೆ ಮಾಡಿದ್ದು ಎಲ್ಲೆಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಲಕನಿಗೆ ಥಳಿಸಿದ ಕಥೆಯನ್ನ ಬಾಲಕನೇ ಬಿಚ್ಚಿಟ್ಟಿದ್ದಾನೆ. ಇನ್ನು ಈ ಪ್ರಕರಣಕ್ಕೆ ಇದೀಗ ಪೋಷಕರ ಸಮನ್ವಯ ಸಮಿತಿ ಎಂಟ್ರಿಯಾಗಿದೆ. ಪೋಷಕರ ಸಮನ್ವಯ ಸಮಿತಿ ಅಧ್ಯಕ್ಷ ಯೋಗಾನಂದ್ ಬಾಲಕನ ಮನೆಗೆ ಭೇಟಿ ನೀಡಿದ್ದಾರೆ. ಪೋಷಕರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಸಿಎಂ ಹಾಗೂ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಶಾಲೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುವ ಭರವಸೆ ನೀಡಿದ್ದಾರೆ. ಶಾಲೆಯಲ್ಲಿ ಅವರ ವರ್ತನೆ ನೋಡಿದ್ರೆ ಇದೊಂದು ಪೈಶಾಚಿಕ ಕೃತ್ಯ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಆ ಮಗುಗೆ ಒಂದು ಪ್ರಾಣ ಹೋಗೋದೊಂದು ಬಾಕಿ ಇದೆ, ಅಷ್ಟು ಮಟ್ಟಕ್ಕೆ ಅವರು ದೈಹಿಕವಾಗಿ ದಂಡನೆಯನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆಯಾಗಿದೆ. ಸೊ ಅದರಿಂದಾಗಿ ಈಗ ಶಿಕ್ಷಣ ಇಲಾಖೆ ತಕ್ಷಣಕ್ಕೆ BEO ಮತ್ತು DDPIಗಳು ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಈಗ ಆಲ್ರೆಡಿ FIR ಕೂಡ ಸರಿಯಾಗಿ ಆಗಿಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ನಮಗೆ ಅವರು ಸರಿಯಾದ ರೀತಿಯಲ್ಲಿ ಏನು ಸೆಕ್ಷನ್ಗಳನ್ನ ಹಾಕಬೇಕಾಗಿತ್ತು ಅದನ್ನು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡದೇ ಇದ್ದರೆ, ಸೆಕ್ಷನ್ಗಳು ಆಗ್ತಾ ಇದ್ದರೆ, ಈ ಕೂಡಲೇ ನಾವು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಇದನ್ನ ಸುಮೋಟೋ ಕೇಸ್ ರೆಫರ್ ಮಾಡ್ಕೊಳ್ಳೋಕೆ ಮಾತಾಡ್ತೀನಿ. ಇನ್ನು ಘಟನೆ ಬಳಿಕ ಮಗುವು ಆಘಾತದಿಂದ ಹೊರಬರಲು ಕೌನ್ಸೆಲಿಂಗ್ ಅಗತ್ಯವಿದೆಯಂತೆ ಕಾಣ್ತಾ ಇದ್ದು, ಪೋಷಕರು ಸಮನ್ವಯ ಸಮಿತಿ ಆದಷ್ಟು ಬೇಗ ಸಿಎಂಗೆ ಪತ್ರ ಬರೆಯಲಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.